ನಮಸ್ಕಾರ ಸ್ಪರ್ಧಾ ಮಿತ್ರರೇ, HTA ಅಕಾಡೆಮಿಯ ಈ ವಿಶೇಷ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬರುವಂಥ ಒಂದು ಟಾಪಿಕ್ ಅಂದ್ರೆ ಬ್ರಿಟಿಷರ ಆಡಳಿತ ಮತ್ತು ಅವರ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಪರೀಕ್ಷಾ ದೃಷ್ಟಿಯಿಂದ ಕಂಪ್ಲೀಟ್ ಆಗಿ ಅನಲೈಸ್ ಮಾಡೋಣ. ರೆಡಿ ಅಲ್ವಾ? ಹಾಗಾದರೆ ಬನ್ನಿ ಶುರು ಮಾಡೋಣ. ಈ ಒಂದು ಪ್ರಶ್ನೆ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇದರಲ್ಲೇ ಪೂರ್ತಿ ಬ್ರಿಟಿಷ್ ಆಡಳಿತದ ಸೀಕ್ರೆಟ್ ಅಡಗಿದೆ. ಬನ್ನಿ ಇವತ್ತು ನಾವು ಬ್ರಿಟಿಷರು ಇಂಡಿಯಾವನ್ನ ತಮ್ಮ ಕಂಟ್ರೋಲ್ನಲ್ಲಿಟ್ಕೊಳ್ಳೋಕೆ ಯಾವೆಲ್ಲ ಸಿಸ್ಟಮ್ಸ್ ತಂದ್ರು ಅನ್ನೋದನ್ನ ಒಂದೊಂದಾಗೇ ಬಿಡಿಸಿ ನೋಡೋಣ. ಅವರ ಅಸಲಿ ಉದ್ದೇಶ ಏನಾಗಿತ್ತು, ಅವರು ತಂದ ಪ್ರತಿಯೊಂದು ಪಾಲಿಸಿ ಹಿಂದಿನ ತಂತ್ರ ಏನಾಗಿತ್ತು, ಮತ್ತು ಅದರ ಮೇಲೆ ಎಕ್ಸಾಮ್ನಲ್ಲಿ ಹೇಗೆ ಪ್ರಶ್ನೆ ಕೇಳ್ತಾರೆ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ಇವತ್ತಿನ ಚರ್ಚೆಗೆ ಅಡಿಪಾಯನೇ ಈ ಪ್ರಶ್ನೆ. ಇದು 2002ರ PCKSRP ಎಕ್ಸಾಮ್ನಲ್ಲಿ ಕೇಳಿರೋದು. ಯೋಚನೆ ಮಾಡಿ ನೋಡಿ, ಅವರ ಮೇನ್ ಗೋಲ್ ಏನಾಗಿತ್ತು? ದೇಶ ಆಳೋದಾ, ಇಲ್ಲ ಸಂಪತ್ತನ್ನ ದೋಚೋದಾ? ಇಲ್ಲ, ಅವರ ಮೂಲ ಗುರಿ ಒಂದೇ ಒಂದು, ಅದು ವ್ಯಾಪಾರ, ಟ್ರೇಡ್. ಈ ಒಂದು ಪದ ನೆನಪಿದ್ರೆ ಸಾಕು, ಇದು ಒಂದು ಮಾಸ್ಟರ್ ಕೀ ಇದ್ದ ಹಾಗೆ. ಇದನ್ನ ಬಳಸ್ಕೊಂಡು ಅವರು ತಂದ ಭೂಕಂದಾಯ ಪದ್ಧತಿ ಇರ್ಬೋದು, ರೈಲ್ವೇಸ್ ಇರ್ಬೋದು, ಪ್ರತಿಯೊಂದರ ಹಿಂದಿನ ಲಾಜಿಕ್ನ ನಾವು ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಹಾಗಾದ್ರೆ ಅವರ ವ್ಯಾಪಾರ ನೀತಿಯ ನೇರ ಎಫೆಕ್ಟ್ ಏನಾಯ್ತು? ಭಾರತ ಡಿಇಂಡಸ್ಟ್ರಿಯಲೈಸೇಷನ್ಗೆ ಒಳಗಾಯ್ತು. ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಇದೇ ಜಗತ್ತಿಗೆ ಬಟ್ಟೆ, ಮಸಾಲೆ, ಕರಕುಶಲ ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡ್ತಿದ್ದ ನಮ್ಮ ದೇಶದ ನೇಕಾರರು, ಕುಶಲಕರ್ಮಿಗಳು ಎಲ್ಲರೂ ತಮ್ಮ ಕೆಲಸ ಕಳ್ಕೊಂಡ್ರು. ಇಂಡಿಯಾ ಬ್ರಿಟನ್ ಫ್ಯಾಕ್ಟರಿಗಳಿಗೆ ಬೇಕಾದ ಹತ್ತಿ, ಇಂಡಿಗೋ ತರಹದ ಕಚ್ಚಾ ವಸ್ತುಗಳನ್ನ ಸಪ್ಲೈ ಮಾಡೋ ಒಂದು ಜಾಗ ಅಷ್ಟೇ ಆಯ್ತು. ನೋಡಿ, ಇದೇ ಕಾನ್ಸೆಪ್ಟ್ ಮೇಲೆ 2004ರ PSI ಪರೀಕ್ಷೆಯಲ್ಲಿ ಹೇಗೆ ಪ್ರಶ್ನೆ ಕೇಳಿದ್ರು ಗೊತ್ತಾ? ಬ್ರಿಟಿಷ್ ಆಡಳಿತದಲ್ಲಿ ಭಾರತ ಕಚ್ಚಾ ವಸ್ತುಗಳಿಂದ ಪಕ್ಕಾ ವಸ್ತುಗಳನ್ನ ತಯಾರಿಸುವ ದೇಶವಾಟಿ ಉಳಿಯಲಿಲ್ಲ. ಇದಕ್ಕೆ ಕಾರಣವೇನು? ಉತ್ತರ ಏನು ಹಾಗಾದೆ? ಕ್ಲಿಯರ್ ಆಗಿದೆ, ಬ್ರಿಟಿಷ್ ವಾಣಿಜ್ಯ ನೀತಿ. ಸರಿ, ಇಷ್ಟೊಂದು ದೊಡ್ಡ ಆರ್ಮಿ, ಆಡಳಿತ ಇಷ್ಟೆಲ್ಲ ಮ್ಯಾನೇಜ್ ಮಾಡೋಕೆ ಬ್ರಿಟಿಷರ್ಗೆ ದುಡ್ಡೆಲ್ಲಿಂದ ಬರ್ತಿತ್ತು ಯೋಚನೆ ಮಾಡಿದ್ದೀರಾ? ಹೌದು, ನಿಮ್ಮ ಊಹೆ ಸರಿಯಿದೆ. ನಮ್ಮ ದೇಶದ ಭೂಮಿಯಿಂದ. ಅವರ ಜಾರಿಗೆ ತಂದ ಈ ಭೂ ಕಂದಾಯ ಪದ್ಧತಿಗಳೇ ಅವರ ಆರ್ಥಿಕತೆಯ ಬ್ಯಾಕ್ ಬೋನ್ ಆಗಿತ್ತು. ಅದಕ್ಕೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಬನ್ನಿ ಇದರ ಬಗ್ಗೆ ಡೀಟೇಲ್ ಆಗಿ ಕಲಿಯೋಣ. ಬ್ರಿಟಿಷರು ಮೇನ್ ಆಗಿ 3 ತರಹದ ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್ಸ್ ತಂದ್ರು. ಯಾವುವು? ಜಮೀನ್ದಾರಿ, ರೈತ್ವಾರಿ ಮತ್ತು ಮಹಲ್ವಾರಿ. ಈ ಸ್ಲೈಡ್ನಲ್ಲಿ ಇವುಗಳ ನಡುವಿನ ಬೇಸಿಕ್ ಡಿಫರೆನ್ಸ್ ಕ್ಲಿಯರ್ ಆಗಿ ನೋಡ್ಬೋದು. ನೋಡಿ, ಜಮೀನ್ದಾರಲ್ಲಿ ಜಮೀನ್ದಾರ್ ಅನ್ನೋ ಮಿಡಲ್ ಮ್ಯಾನ್ ಇದ್ದ. ರೈತ್ವಾರಿಯಲ್ಲಿ ಸರ್ಕಾರ ಡೈರೆಕ್ಟ್ ಆಗಿ ರೈತನ ಜೊತೆ ಡೀಲ್ ಮಾಡ್ತಿತ್ತು. ಮಹಲ್ವಾರಿಯಲ್ಲಿ ಇಡೀ ಹಳ್ಳಿನೇ ಒಂದು ಯೂನಿಟ್ ಆಗಿತ್ತು. ಇಲ್ಲಿ ಒಂದು ವಿಷಯ ನೆನ್ಪಿಡಿ, 2012ರ KSRP PSI ಪರೀಕ್ಷೆಯಲ್ಲಿ ಬ್ರಿಟಿಷರ ಆಡಳಿತದಲ್ಲಿ ಈ ಕೆಳಗಿನ ಯಾವ ಭೂ ಕಂದಾಯ ಪದ್ಧತಿ ಇರ್ಲಿಲ್ಲ ಅಂತ ಕೇಳಿದ್ರು. ಆಪ್ಷನ್ನಲ್ಲಿ ದಹಸಾಲ ಪದ್ಧತಿ ಇತ್ತು. ಅದು ಯಾರ ಕಾಲದ್ದು ನೆನ್ಪಿದ್ಯಾ? ಕರೆಕ್ಟ್, ಅದು ಅಕ್ಬರನ ಕಾಲದ್ದು, ಬ್ರಿಟಿಷರ್ದಲ್ಲ. ಇದೆಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ. ಮೊದಲಿಗೆ ಜಮೀನ್ದಾರಿ ಸಿಸ್ಟಮ್ ಅಥವಾ ಪರ್ಮನೆಂಟ್ ಸೆಟಲ್ಮೆಂಟ್ ಬಗ್ಗೆ ನೋಡೋಣ. ಈ ಒಂದೇ ಒಂದು ಟಾಪಿಕ್ ಮೇಲೆ ಎಷ್ಟು ಸರಿ ಪ್ರಶ್ನೆ ರಿಪೀಟ್ ಆಗಿದೆ ಅಂತ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. 2016 PSI ಇಂಟ್, 2016 PSI HK, 2019 ವಾರ್ಡರ್, 2010 PC-FPB, 2020 CPC. ಅಷ್ಟೇ ಅಲ್ಲ, ರೀಸೆಂಟ್ ಆಗಿ 2023ರ KEA ಎಕ್ಸಾಮ್ನಲ್ಲೂ ಬಂದಿದೆ. ಕ್ವೆಶ್ಚನ್ಸ್ ಬೇರೆ ಥರ ಇರ್ಬೋದು, ಆದರೆ ಉತ್ತರ ಒಂದೇ. ಯಾರು ಜಾರಿಗೆ ತಂದಿದ್ದು? ಲಾರ್ಡ್ ಕಾರ್ನ್ವಾಲಿಸ್. ಎಲ್ಲಿ ಜಾರಿಗೆ ತಂದಿದ್ದು? ಬಂಗಾಳ ಮತ್ತು ಬಿಹಾರ್. ಈ 2 ಕೀವರ್ಡ್ಸ್ ಎಂದಿಗೂ ಮರೆಯೋ ಹಾಗಿಲ್ಲ. ಎಂಥ ಮನಸ್ಸಿಗೆ ಚುಚ್ಚುವ ಮಾತಲ್ವಾ? ಈ ಜಮೀನ್ದಾರಿ ಪದ್ಧತಿಯ ಪರಿಣಾಮ ಎಷ್ಟು ಘೋರವಾಗಿತ್ತು ಅಂದ್ರೆ, ಈ ಮಾತು ಆ ಕಾಲದಲ್ಲಿ ಚಾಲ್ತಿಗೆ ಬಂದಿತ್ತು. ಜಮೀನ್ದಾರರ ಶೋಷಣೆ ತಾಳಲಾರದೆ ರೈತರು ಸಾಲದ ಸುಳಿಯಲ್ಲಿ ಸಿಲುಕಿ ಅದರಿಂದ ಹೊರಗೆ ಬರಕ್ಕೇ ಆಗ್ತಿರ್ಲಿಲ್ಲ. 2021ರ STA GK ಪರೀಕ್ಷೆಯಲ್ಲಿ ಇದೇ ವಾಕ್ಯವನ್ನ ಕೊಟ್ಟು ಈ ಸೂಕ್ತಿಗೆ ಬ್ರಿಟಿಷ್ ಕಾಲದ ಯಾವ ಪದ್ಧತಿ ಕಾರಣ ಅಂತ ಡೈರೆಕ್ಟಾಗಿ ಕೇಳಿದಾರ. ಉತ್ತರ ನಿಸ್ಸಂದೇಹವಾಗಿ ಜಮೀನ್ದಾರಿ ಪದ್ಧತಿ. ಸರಿ, ಈಗ ಎರಡನೇ ಸಿಸ್ಟಮ್ ರೈತವಾರಿ. ಇಲ್ಲಿ ರಯೋತ್ ಅಂದ್ರೆ ಯಾರು ಹೇಳಿ? ರೈತ. ಇಲ್ಲಿ ಯಾವುದೇ ಮಿಡಲ್ ಮ್ಯಾನ್ ಇಲ್ಲ. ಸರ್ಕಾರ ನೇರವಾಗಿ ರೈತನ ಜೊತೆ ಅಗ್ರಿಮೆಂಟ್ ಮಾಡ್ಕೋತಿತ್ತು. ಈಗ ಹೇಳಿ, ಈ ಪದ್ಧತಿಯನ್ನ ಜಾರಿಗೆ ತಂದವರ್ಯಾರು? ಈ ಹೆಸರುಗಳು ಎಕ್ಸಾಮ್ನಲ್ಲಿ ಪದೇ ಪದೇ ಬರ್ತವೆ. ಯೋಚಿಸಿ. ಹೌದು, ಥಾಮಸ್ ಮನ್ರೋ ಮತ್ತು ಅಲೆಕ್ಸಾಂಡರ್ ರೀಡ್. ಇದು 2015ರ PSI HK ಮತ್ತು 2024ರ VAO ಪರೀಕ್ಷೆಗಳಲ್ಲಿ ಬಂದಿದ್ದ ಪ್ರಶ್ನೆ. ಹಾಗೇನೆ ಇದನ್ನ ಮೊದಲ ಎಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು? ಇದು ಕೂಡ 2019ರ ESI ಮತ್ತು 2024ರ BMTC ಕಂಡಕ್ಟರ್ ಪರೀಕ್ಷೆಗಳಲ್ಲಿ ಬಂದಿತ್ತು. ಸರಿಯಾದ ಉತ್ತರ ತಮಿಳ್ನಾಡು. ಸರಿ,
ಈಗ ನಿಮಗೊಂದು ಚಾಲೆಂಜ್. ಈ ಸ್ಲೈಡ್ ಮೇಲಿರೋ ಪ್ರಶ್ನೆಯನ್ನ ಗಮನವಿಟ್ಟು ಓದಿ. ಇದು 2019ರ SDA GK-HK ಪರೀಕ್ಷೆಯಿಂದ ನೇರವಾಗಿ ತಗೊಂಡಿರೋದು. ಇದರಲ್ಲಿ 3 ಕ್ಲೂಸ್ ಇದೆ. ಆಗ್ರಾ ಮತ್ತು ಔಧ್, ವಿಲಿಯಂ ಬೆಂಟಿಂಗ್ ಮತ್ತು ಗ್ರಾಮವನ್ನ ಒಂದು ಯೂನಿಟ್ ಆಗಿ ನೋಡಿದ್ದು. ಇದು ಯಾವ ಪದ್ಧತಿ? ಮಹಲ್ ಅಂದ್ರೆ ಒಂದು ಹಳ್ಳಿ ಅಥವಾ ಹಳ್ಳಿಗಳ ಗುಂಪು. ಸೊ ಆನ್ಸರ್ ಮಹಲ್ವಾರಿ ಪದ್ಧತಿ. ಇಲ್ಲಿ ಇಡೀ ಹಳ್ಳಿಯ ಪರವಾಗಿ ಒಬ್ಬ ಹೆಡ್ಮ್ಯಾನ್ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಕಟ್ಟಬೇಕಿತ್ತು. ಓಕೆ, ಎಲ್ಲರೂ ಗಮನ ಕೊಡಿ. ಈ ಟೇಬಲ್ ಇದೆಯಲ್ಲ, ಇದು ನಿಮ್ಮ ರಿವಿಷನ್ಗೆ ಒಂದು ಸೂಪರ್ ಟೂಲ್. ನಿಮ್ಮ ನೋಟ್ಸ್ ಇದ್ದ ಹಾಗೆ 2023ರ KEA, 2016 ಮತ್ತು 2018ರ ಗ್ರೂಪ್ C ಪರೀಕ್ಷೆಗಳಲ್ಲಿ ಸೇಮ್ ಇದೇ ಥರ ಮ್ಯಾಚ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್ ಕೇಳಿದ್ದಾರೆ. ಇಲ್ಲೊಂದು ಕಾಮನ್ ಮಿಸ್ಟೇಕ್ ಅನ್ನ ಸರಿ ಮಾಡ್ಕೊಳ್ಳೋಣ. 2015ರ PSI KSRP ಪರೀಕ್ಷೆಯಲ್ಲಿ ಒಂದು ತಪ್ಪು ಜೋಡಿಯನ್ನ ಕಂಡುಹಿಡೀರಿ ಅಂತ ಕೇಳಿದ್ರು. ಅದು ತಾಲೂಕ್ದಾರಿ ವಸಾಹತು ಮುಂಬೈ. ಇದು ರಾಂಗ್. ಯಾಕಂದ್ರೆ ತಾಲೂಕ್ದಾರಿ ಪದ್ಧತಿ ಇದ್ದಿದ್ದು ಅವಧ್ ಪ್ರಾಂತ್ಯದಲ್ಲಿ, ಮುಂಬೈಯಲ್ಲ. ಇಂಥ ಸಣ್ಣ ಡೀಟೇಲ್ಸ್ ಎಕ್ಸಾಮ್ನಲ್ಲಿ ತುಂಬಾ ಮ್ಯಾಟರ್ ಆಗುತ್ತೆ. ಇಷ್ಟೊಂದು ದೊಡ್ಡ ರೆವೆನ್ಯೂ ಸಿಸ್ಟಮ್ ಮತ್ತು ಇಡೀ ದೇಶವನ್ನ ಮ್ಯಾನೇಜ್ ಮಾಡೋಕೆ ಬ್ರಿಟಿಷರಿಗೆ ಒಂದು ಸ್ಟ್ರಾಂಗ್, ಬ್ರೇಕ್ ಮಾಡೋಕ್ ಆಗದಂಥ ಒಂದು ಆಡಳಿತ ವ್ಯವಸ್ಥೆ ಬೇಕಿತ್ತು. ಅದನ್ನೇ ಅವರು ಉಕ್ಕಿನ ಚೌಕಟ್ಟು ಅಥವಾ ಸ್ಟೀಲ್ ಫ್ರೇಮ್ ಅಂತ ಕರೆದಿದ್ದು. ಏನಿದು ಸ್ಟೀಲ್ ಫ್ರೇಮ್? ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಆ ಸ್ಟೀಲ್ ಫ್ರೇಮ್ ಅಂದ್ರೆ ಬೇರೇನೂ ಅಲ್ಲ, ನಮ್ಮ ಇವತ್ತಿನ IASನ ಹಳೆಯ ರೂಪ, ಇಂಡಿಯನ್ ಸಿವಿಲ್ ಸರ್ವಿಸ್. ಇದರ ಕಥೆ ನೋಡೋಣ. ಇದರ ಫಾದರ್ ಯಾರು? 2016ರ PCKSIS ಮತ್ತು 2021ರ SDA GK ಪರೀಕ್ಷೆಗಳಲ್ಲಿ ಕೇಳಿದ ಹಾಗೆ ಲಾರ್ಡ್ ಕಾರ್ನ್ವಾಲಿಸ್. ಇದಕ್ಕೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಬಂದಿದ್ಯಾವಾಗ? ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವಾಗಿಂದ ಶುರುವಾಯಿತು? ಇದು 2017ರ PSI ಪರೀಕ್ಷೆಯ ಪ್ರಶ್ನೆ. ಉತ್ತರ 1853. ಮತ್ತು ಇತಿಹಾಸ ಸೃಷ್ಟಿಸಿದ ಆ ಫಸ್ಟ್ ಇಂಡಿಯನ್ ಯಾರು? 2017ರ PCFB ಪರೀಕ್ಷೆಯ ಪ್ರಶ್ನೆ ಪ್ರಕಾರ ಸತ್ಯೇಂದ್ರನಾಥ್ ಟ್ಯಾಗೋರ್. ಮುಂದೆ 1935ರ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಲೋಕಸೇವಾ ಆಯೋಗಗಳ ಸ್ಥಾಪನೆಗೆ ಅವಕಾಶ ಕೊಟ್ಟು ಇದು 2015ರ SDA GK ಪರೀಕ್ಷೆಯಲ್ಲಿ ಬಂದಿತ್ತು. ಸರಿ, ಈಗ ದುಡ್ಡು ಕಲೆಕ್ಟ್ ಮಾಡೋ, ಆಡಳಿತ ಮಾಡೋ ಸಿಸ್ಟಮ್ಸ್ ನೋಡಿದ್ವಿ. ಆದ್ರೆ ಇಷ್ಟು ದೊಡ್ಡ ದೇಶವನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದು ಹೇಗೆ? ಅದಕ್ಕೆ ಅವರು ಕಟ್ಟಿದ್ದು ಕಮ್ಯುನಿಕೇಷನ್ ನೆಟ್ವರ್ಕ್. ಸೈನ್ಯವನ್ನ ಬೇಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋಕೆ ಮತ್ತು ಕಚ್ಚಾ ವಸ್ತುಗಳನ್ನ ಬಂದರುಗಳಿಗೆ ತಲುಪಿಸೋಕೆ ಅವರು ಬಳಸಿದ 2 ಮೇನ್ ವೆಪನ್ಸ್ ಬಗ್ಗೆ ಈಗ ತಿಳ್ಕೊಳ್ಳೋಣ. ಈ ವರ್ಷವನ್ನ ನಿಮ್ಮ ತಲೆಯಲ್ಲಿ ಪ್ರಿಂಟ್ ಮಾಡ್ಕೊಂಬಿಡಿ. 1853. ನಾನಿದನ್ನ ಮ್ಯಾಜಿಕ್ ಇಯರ್ ಅಂತ ಕರಿತೀನಿ. ಯಾಕೆ ಗೊತ್ತಾ? ಯಾಕಂದ್ರೆ ಈ ಒಂದೇ ವರ್ಷದಲ್ಲಿ 3 ಮೇಜರ್ ಡೆವಲಪ್ಮೆಂಟ್ಸ್ ಆಗತ್ತೆ. ಯಾವು? 1, ರೈಲ್ವೆ ಸ್ಟಾರ್ಟ್ ಆಯ್ತು. 2, ಟೆಲಿಗ್ರಾಫ್ ಸಿಸ್ಟಮ್ ಬಂತು. ಮತ್ತು 3, ನಾವೀಗಷ್ಟೇ ನೋಡಿದ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಶುರುವಾಯಿತು. ಇದು ಮ್ಯಾಚ್ ದ ಫಾಲೋಯಿಂಗಿಗೆ ಒಂದು ಪರ್ಫೆಕ್ಟ್ ಕ್ವೆಶ್ಚನ್. ಇದಂತೂ ಒಂದು ಕ್ಲಾಸಿಕ್ ಕ್ವೆಶ್ಚನ್. ಭಾರತದ ಮೊದಲ ರೈಲಿನ ಬಗ್ಗೆ 2008 FTA, 2010 PC ವೈರ್ಲೆಸ್, 2012 PC KSRP, ಹೀಗೆ ಎಷ್ಟೊಂದು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಎಲ್ಲದಕ್ಕೂ ಉತ್ತರ ಒಂದೇ. ಫಸ್ಟ್ ಟ್ರೈನ್ ಓಡಿದ್ದು ಯಾವ ವರ್ಷ? ನಮ್ಮ ಮ್ಯಾಜಿಕ್ ಇಯರ್ 1853. ಎಲ್ಲಿಂದ ಎಲ್ಲಿಗೆ? ಬಾಂಬೆಯಿಂದ ಥಾಣೆಗೆ. ಎಷ್ಟು ದೂರ? 34 ಕಿಲೋಮೀಟರ್. ನೋಡಿ, ಒಂದೇ ಲೈನ್ನಲ್ಲಿ 3 ಪ್ರಶ್ನೆಗಳಿಗೆ ಉತ್ತರ. ಈಗ ಕಮ್ಯುನಿಕೇಷನ್ ಸಿಸ್ಟಮ್. ಇಲ್ಲಿ ಒಂದು ಕನ್ಫ್ಯೂಷನ್ ಪಾಯಿಂಟ್ ಇದೆ. ಎಕ್ಸಾಮಲ್ಲಿ ಇದನ್ನೇ ಟಾರ್ಗೆಟ್ ಮಾಡ್ತಾರೆ. ಬನ್ನಿ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಭಾರತದ ಮೊದಲ ಪೋಸ್ಟ್ ಆಫೀಸ್ ಶುರುವಾಗಿದ್ದು 1727ರಲ್ಲಿ ಕೋಲ್ಕತ್ತಾದಲ್ಲಿ. ಇದು 2014ನ PSI RSI ಪರೀಕ್ಷಾ ಪ್ರಶ್ನೆ. ಆದ್ರೆ ದೇಶದಾದ್ಯಂತ ಪೋಸ್ಟ್ ಮತ್ತು ಟೆಲಿಗ್ರಾಫ್ ಸಿಸ್ಟಮ್ ಆಗಿ ಅಧಿಕೃತವಾಗಿ ಜಾರಿಗೆ ಬಂದಿದ್ದು ಯಾವಾಗ? ನಮ್ಮ ಮ್ಯಾಜಿಕ್ ಇಯರ್ 1853ರಲ್ಲಿ. ಇದು 2016ನ FW ಪರೀಕ್ಷೆಯಲ್ಲಿ ಬಂದಿತ್ತು. ಇನ್ನು ಇಂಡಿಯಾದಲ್ಲಿ ಮೊದಲ ಪೋಸ್ಟೇಜ್ ಸ್ಟ್ಯಾಂಪ್ ತಂದಿದ್ದು ಲಾರ್ಡ್ ಡಲ್ಹೌಸಿ. ಇದು 2021ನ SDA GK ಪ್ರಶ್ನೆ. ಈ ವ್ಯತ್ಯಾಸವನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸರಿ, ಇಲ್ಲಿವರೆಗೂ ನಾವು ಮೇಜರ್ ಸಿಸ್ಟಮ್ಸ್ ನೋಡಿದ್ವಿ. ಈಗ ಕೆಲವು ಚಿಕ್ಕ ಪುಟ್ಟ ಆದ್ರೆ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರೋ ಸುಧಾರಣೆಗಳು ಮತ್ತು ಕಾನೂನುಗಳ ಬಗ್ಗೆ ಒಂದು ಸಣ್ಣ ನೋಟ ಹರಿಸೋಣ. ಜನಗಣತಿ ಅಂದ ತಕ್ಷಣ 2 ಗವರ್ನರ್ ಜನರಲ್ಸ್ ಹೆಸರು ಬರುತ್ತೆ, ಮೇಯೋ ಮತ್ತು ರಿಪನ್. ಸ್ಟೂಡೆಂಟ್ಸ್ ಜಾಸ್ತಿ ಕನ್ಫ್ಯೂಸ್ ಆಗೋದು ಇಲ್ಲೇ. ಬನ್ನಿ ಇವತ್ತು ಈ ಕನ್ಫ್ಯೂಷನ್ಗೆ ಫುಲ್ ಸ್ಟಾಪ್ ಇಡೋಣ.
ಭಾರತದಲ್ಲಿ ಮೊಟ್ಟಮೊದಲ ಜನಗಣತಿ ನಡೆಸೋ ಪ್ರಯತ್ನ ನಡೆದಿದ್ದು 1877ರಲ್ಲಿ ಲಾರ್ಡ್ ಮೇಯೋ ಕಾಲದಲ್ಲಿ. ಇದು 2019ರ SDA GKHK ಪರೀಕ್ಷಾ ಪ್ರಶ್ನೆ. ಆದ್ರೆ ಅದು ದೇಶಾದ್ಯಂತ ಒಂದೇ ಟೈಮಲ್ಲಿ ನಡೆದ ಸಿಂಕ್ರನಸ್ ಸೆನ್ಸಸ್ ಆಗಿರ್ಲಿಲ್ಲ. ಭಾರತದ ಮೊದಲ ಅಧಿಕೃತ ಮತ್ತು ಏಕಕಾಲಿಕ ಜನಗಣತಿ ನಡೆದಿದ್ದು 1881ರಲ್ಲಿ ಲಾರ್ಡ್ ರಿಪನ್ ಕಾಲದಲ್ಲಿ. ಇದು 2015ರ RSI HK ಪರೀಕ್ಷೆಯಲ್ಲಿ ಕೇಳಿದ್ರು. ನೆನಪಿಡಿ, ಪ್ರಯತ್ನ ಅನ್ನೋದು ಮೇಯೋ, ಅಧಿಕೃತ ಅನ್ನೋದು ರಿಪನ್. ಇದೊಂದು ರ್ಯಾಪಿಡ್ ಫೈರ್ ರೌಂಡ್ ಇದ್ದ ಹಾಗೆ. ಕೆಲವು ಇಂಪಾರ್ಟೆಂಟ್ ವರ್ಷಗಳು ಮತ್ತು ಘಟನೆಗಳು. ಮೊದಲ ಫ್ಯಾಕ್ಟರಿ ಆಕ್ಟ್ 1881, ಲಾರ್ಡ್ ರಿಪನ್. ಇದು 2011ರ ಜೇಲಾರ್ ಮತ್ತು 2020ರ PSI ಪರೀಕ್ಷೆಗಳಲ್ಲಿ ಬಂದಿದೆ. ಮೊದಲ ಕೋಆಪರೇಟಿವ್ ಲಾ 1904. ಇದು 2024ರ BMTC ಕಂಡಕ್ಟರ್ ಪರೀಕ್ಷೆಯ ಪ್ರಶ್ನೆ. ಇಂಡಿಯಾದ ಮೊದಲ ಸಿಮೆಂಟ್ ಫ್ಯಾಕ್ಟರಿ ಅದೇ ವರ್ಷ 1904 ಮದ್ರಾಸ್ನಲ್ಲಿ. ಇದು 2015ರ FDA ಪ್ರಶ್ನೆ. ಇನ್ನು RBI ಸ್ಥಾಪನೆಗೆ ದಾರಿ ಮಾಡಿಕೊಟ್ಟ ಆಕ್ಟ್ ಯಾವುದು? 1935ರ ಗವರ್ನ್ಮೆಂಟ್ ಆಫ್ ಇಂಡಿಯಾ ಆಕ್ಟ್. ಇದು 2023ರ KEA ಪರೀಕ್ಷೆಯಲ್ಲಿ ಕೇಳಲಾಗಿತ್ತು. ಹಾಗೆಯೇ ಬ್ರಿಟಿಷರ ಆರ್ಥಿಕ ಶೋಷಣೆಯನ್ನ ಬಯಲಿಗೆಳೆದ ಇಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಅನ್ನೋ ಫೇಮಸ್ ಪುಸ್ತಕ ಬರೆದವರು R.C. ದತ್. ಇದು 2024ರ PSI ಪರೀಕ್ಷೆಯಲ್ಲಿ ಬಂದಿತ್ತು. ಸರಿ, ಇವತ್ತು ನಾವು ಚರ್ಚೆ ಮಾಡಿದ ಎಲ್ಲ ಪಾಲಿಸಿಗಳನ್ನ ಆಯಾ ಗವರ್ನರ್ ಜನರಲ್ಗಳ ಜೊತೆ ಲಿಂಕ್ ಮಾಡಿ ಒಂದು ಕ್ವಿಕ್ ರಿವಿಷನ್ ಮಾಡೋಣವಾ? ಹಾಗೇ ಸ್ಟೂಡೆಂಟ್ಸ್ ಸಾಮಾನ್ಯವಾಗಿ ಮಾಡುವೊಂದು ತಪ್ಪನ್ನು ಕೂಡ ನೋಡೋಣ. ಎಕ್ಸಾಮಲ್ಲಿ ಒಂದೊಂದು ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ಅಲ್ವಾ? ಓಕೆ, ಇದೊಂದು ಕ್ವಿಕ್ ರಿವಿಷನ್ ಟೇಬಲ್. ಕಾರ್ನ್ವಾಲಿಸ್ ಅಂದ್ರೆ ಪರ್ಮನೆಂಟ್ ಸೆಟಲ್ಮೆಂಟ್ ಮತ್ತು ಸಿವಿಲ್ ಸರ್ವಿಸ್. ಡಲ್ಹೌಸಿ ಅಂದ್ರೆ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಮತ್ತು ರೈಲ್ವೇಸ್. ರಿಪನ್ ಅಂದ್ರೆ ಫಸ್ಟ್ ಫ್ಯಾಕ್ಟರಿ ಆಕ್ಟ್ ಮತ್ತು ಫಸ್ಟ್ ಸಿಂಕ್ರೋನಸ್ ಸೆನ್ಸಸ್. ಈಗ 2024ರ BMTC ಕಂಡಕ್ಟರ್ ಪರೀಕ್ಷೆಯ ಒಂದು ಪ್ರಶ್ನೆ ನೋಡಿ. ಅಲ್ಲಿ ರಾಂಗ್ ಪೇರ್ ಗುರ್ತಿಸೋಕೆ ಹೇಳಿದ್ರು. ಲಾರ್ಡ್ ವಿಲಿಯಂ ಬೆಂಟಿಂಕ್ ಬಾಲ್ಯ ವಿವಾಹ ನಿಷೇಧ ಅನ್ನೋದು ತಪ್ಪಾಗಿತ್ತು. ಯಾಕಂದ್ರೆ ಬೆಂಟಿಂಕ್ ಹೆಸರುವಾಸಿಯಾಗಿದ್ದು ಸತಿ ಪದ್ಧತಿಯನ್ನ ಬ್ಯಾನ್ ಮಾಡಿದ್ದಕ್ಕೆ. ನೋಡಿ, ಎಕ್ಸಾಮ್ನಲ್ಲಿ ಹೀಗೆ ಸಣ್ಣ ವಿಷಯಗಳಲ್ಲಿ ಟ್ವಿಸ್ಟ್ ಕೊಡ್ತಾರೆ. ಈ ಸೂಕ್ಷ್ಮ ವ್ಯತ್ಯಾಸಗಳನ್ನ ಗುರ್ತಿಸೋದೇ ಯಶಸ್ಸಿನ ಕೀಲಿ. ಹಾಗಾದ್ರೆ ನಾವು ಶುರುವಿನಲ್ಲಿ ಕೇಳಿದ ಪ್ರಶ್ನೆಗೆ ಈಗ ಉತ್ತರ ಕ್ಲಿಯರ್ ಆಗಿದೆ ಅಲ್ವಾ? ಬರೀ ವ್ಯಾಪಾರಕ್ಕೆ ಅಂತ ಬಂದ ಕಂಪನಿ ಕತ್ತಿಗಿಂತ ಹೆಚ್ಚಾಗಿ ಸಿಸ್ಟಮ್ಸ್ ಮೂಲಕ ನಮ್ಮನ್ನ ಆಳಿತು. ಅವರು ತಂದ ಭೂಕಂದಾಯ ಪದ್ಧತಿಗಳು, ಅವರಿಗೆ ಅನುಕೂಲವಾಗುವಂತೆ ಮಾಡಿಕೊಂಡ ಆಡಳಿತ ವ್ಯವಸ್ಥೆ ಮತ್ತು ಅವರ ಸಾಮ್ರಾಜ್ಯದ ನರನಾಡಿಗಳಂತಿದ್ದ ರೈಲ್ವೆ ಹಾಗೂ ಕಮ್ಯುನಿಕೇಷನ್ ನೆಟ್ವರ್ಕ್, ಇವುಗಳ ಮೂಲಕವೇ ಇಡೀ ಭಾರತವನ್ನ ತಮ್ಮ ಮುಷ್ಟಿಯಲ್ಲಿಟ್ಕೊಂಡ್ರು. ಇವತ್ತಿನ ಈ ಡೀಟೇಲ್ಡ್ ಅನಾಲಿಸಿಸ್ ನಿಮಗೆಲ್ಲರಿಗೂ ತುಂಬಾ ಹೆಲ್ಪ್ ಆಗಿದೆ ಮತ್ತು ನಿಮ್ಮ ಪರೀಕ್ಷಾ ಆತ್ಮವಿಶ್ವಾಸವನ್ನ ಹೆಚ್ಚಿಸಿದೆ ಅಂತ ಭಾವಿಸ್ತೀನಿ. ಇದೇ ರೀತಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಇಂಪಾರ್ಟೆಂಟ್ ಆಗಿರೋ ಬೇರೆ ಬೇರೆ ಟಾಪಿಕ್ಸ್ ಬಗ್ಗೆ ಇನ್ನಷ್ಟು ಆಳವಾದ ಮತ್ತು ಸ್ಪಷ್ಟವಾದ ವಿವರಣೆಗಳಿಗಾಗಿ HGA ಅಕಾಡೆಮಿ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಶ್ಲೇಷಣೆಯನ್ನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಧನ್ಯವಾದಗಳು.